Good morning to all of you, dear students. In the last class, we have made general discussion on business studies. Today, let me start with the first topic in the business studies textbook, that is nature and purpose of business. ವ್ಯವಹಾರದ ಸ್ವರೂಪ ಮತ್ತು ಉದ್ದೇಶ. You know, people engage in one or the other activities, and these activities may be broadly classified into two types. Human activities may be classified into two types. One is the economic activities. Economic activities, and the other one is non-economic activities. Non-economic activities. Human activities may be classified into two types: economic activities and non-economic activities. ಮಾನವ ಚಟುವಟಿಕೆಗಳನ್ನು ನಾವು ಎರಡು ವಿಧವಾಗಿ ವಿಂಗಡಿಸಬಹುದು: ಆರ್ಥಿಕ ಚಟುವಟಿಕೆಗಳು ಹಾಗೂ ಆರ್ಥಿಕೇತರ ಚಟುವಟಿಕೆಗಳು. ಏನು? ಆರ್ಥಿಕ ಚಟುವಟಿಕೆಗಳು ಮತ್ತು ಆರ್ಥಿಕೇತರ ಚಟುವಟಿಕೆಗಳು. Now let's see what exactly economic activities mean. Economic activities are those activities which are carried on for the purpose of earning livelihood or for the purpose of earning money. These activities have the intention of earning money or getting livelihood. For example, a worker works in a factory. What for he works? He works to get his livelihood. A teacher teaches in a school, or a doctor operates in a clinic. What for? To get the livelihood. All these activities are called economic activities. On the other side, non-economic activities. Non-economic activities are those activities which are carried on out of love, affection, patriotism, sympathy, etc. These activities do not intend to earn any money, but they are carried on or carried out of love, sympathy, affection, etc. Example: mother prepares food in home. What for? It's because of her love and affection for the family, isn't it? Many times we may help some old people to cross the road. What for? To get some money? No, it is out of sympathy, isn't it? Such activities are called non-economic activities. I hope you are following me. Human activities are broadly classified into two types: economic activities and non-economic activities. Economic activities are those activities which are carried on for the purpose of getting livelihood, whereas non-economic activities are carried on or carried out of love, affection, sympathy, sentiments, etc. Okay? ಆರ್ಥಿಕ ಚಟುವಟಿಕೆಗಳು, ಮಾನವ ಚಟುವಟಿಕೆಗಳನ್ನು ಎರಡು ವಿಧವಾಗಿ ನಾವು ಕ್ಲಾಸಿಫೈ ಮಾಡ್ಬೋದು: ಆರ್ಥಿಕ ಚಟುವಟಿಕೆಗಳು ಮತ್ತು ಆರ್ಥಿಕೇತರ ಚಟುವಟಿಕೆಗಳು. ಆರ್ಥಿಕ ಚಟುವಟಿಕೆಗಳಂದ್ರೆ ಏನು? ಯಾವ ಚಟುವಟಿಕೆಗಳನ್ನು ನಾವು ಜೀವನೋಪಾಯಕ್ಕಾಗಿ ಮಾಡ್ತೇವೋ ಅಂತಹ ಚಟುವಟಿಕೆಗಳು ಆರ್ಥಿಕ ಚಟುವಟಿಕೆಗಳು ಎಂದು ಕರೆಯಲ್ಪಡ್ತವೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾನೆ, ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾನೆ. ಯಾಕೆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾನೆ? ಟು ಗೆಟ್ ಈಸ್ ಲೈವ್ಲಿಹುಡ್. ಇನ್ನೊಬ್ಬ ವ್ಯಕ್ತಿ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡ್ತಾನೆ. ಯಾಕೆ ಕೆಲಸ ಮಾಡ್ತಾನೆ? ಟು ಗೆಟ್ ಈಸ್ ಲೈವ್ಲಿಹುಡ್, ಇಸಂಟ್ ಇಟ್? ಅಲ್ಲಿ ಯಾವುದೇ ಸೆಂಟಿಮೆಂಟಿಂದ ಕೆಲಸ ಮಾಡೋದಲ್ಲ, ಟು ಗೆಟ್ ಈಸ್ ಲೈವ್ಲಿಹುಡ್. ಜೀವನೋಪಾಯಕ್ಕೆ ಒಂದು ಕೆಲಸವನ್ನು ಮಾಡಬೇಕಾಗಿದೆ, ಅದಕ್ಕಾಗಿ ಅವನೇನು ಮಾಡ್ತಾನೆ? ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ. ಇನ್ನೊಬ್ಬ ವ್ಯಕ್ತಿ ಟೀಚರ್ ಆಗಿ ಕೆಲಸ ಮಾಡ್ತಾನೆ. ಬೇರೆ ಉದ್ದೇಶಗಳು ಇದ್ದಿರಬಹುದು, ಆದರೆ ಮುಖ್ಯ ಉದ್ದೇಶ ಏನು? ಜೀವನೋಪಾಯಕ್ಕಾಗಿ ನಾವೆಲ್ಲ ಮಾನವರೆಲ್ಲ
ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿರ್ತೇವೆ. ಜೀವನೋಪಾಯಕ್ಕಾಗಿ ನಾವು ಯಾವ ಚಟುವಟಿಕೆಯಲ್ಲಿ ತೊಡಗಿರ್ತೇವೋ ಅಥವಾ ಯಾವ ಚಟುವಟಿಕೆಯಿಂದ ನಾವು ಜೀವನವನ್ನು ಸಾಗಿಸ್ತೇವೋ ಅಂಥ ಚಟುವಟಿಕೆಗಳನ್ನು ನಾವು ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೇವೆ. ಯಾವ ಚಟುವಟಿಕೆಯಿಂದ ಹಣವನ್ನು ಗಳಿಸ್ತೇವೋ ಆ ಮೂಲಕವಾಗಿ ಜೀವನವನ್ನು ಸಾಗಿಸ್ತೇವೋ ಅಂತಹ ಚಟುವಟಿಕೆಗಳಿಗೆ ಏನಂತೇವೆ? ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೇವೆ. ಉದಾಹರಣೆ ಈಗಾಗಲೇ ಹೇಳಿದೆ, ಏನು, ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ಅಥವಾ ಒಬ್ಬ ಟೀಚರ್ ಸ್ಕೂಲಲ್ಲಿ ಪಾಠ ಮಾಡುವಂಥದ್ದು, ಇದೆಲ್ಲ ಏನು? ಆರ್ಥಿಕ ಚಟುವಟಿಕೆ. ಒಬ್ಬ ಡಾಕ್ಟರ್ ಕ್ಲಿನಿಕಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು, ಇದೇನು? ಆರ್ಥಿಕ ಚಟುವಟಿಕೆ. ಅಥವಾ ಇನ್ನು ಹೀಗೆ ಭಾಳಷ್ಟು ಎಕ್ಸಾಂಪಲ್ಗಳನ್ನು ನೀವು ನೋಡ್ಕೋಬಹುದು ಅಲ್ವಾ, ಸುಲಭವಾಗಿ ಅರ್ಥ ಆಗುತ್ತೆ. ಎಕಾನಮಿಕ್ ಆ್ಯಕ್ಟಿವಿಟೀಸ್, ಆರ್ಥಿಕ ಚಟುವಟಿಕೆ. ಇನ್ನು ಆರ್ಥಿಕೇತರ ಚಟುವಟಿಕೆ ಏನಿದು? ಆರ್ಥಿಕೇತರ ಚಟುವಟಿಕೆ ಅಂತಂದರೆ ಯಾವ ಚಟುವಟಿಕೆಯನ್ನು ನಾವು ಜೀವನೋಪಾಯಕ್ಕಾಗಿ ಅಲ್ಲ, ಬದಲಾಗಿ ಕರುಣೆ, ಪ್ರೀತಿ, ದಯೆ ಅಲ್ವಾ, ಭಾವನೆಗಳು ಇದರಿಂದಾಗಿ ಮಾಡ್ತೇವೆ ಅಂಥ ಚಟುವಟಿಕೆಗಳನ್ನು ನಾವೇನು ಹೇಳ್ತೇವೆ? ಆರ್ಥಿಕೇತರ ಚಟುವಟಿಕೆ ಅಂತ ಕರಿತೇವೆ. ನಾವು ದೇವರನ್ನು ಪ್ರಾರ್ಥಿಸ್ತೇವೆ, ಇದು ಆರ್ಥಿಕೇತರ ಚಟುವಟಿಕೆ ಆಗಿದೆ ಅಲ್ವಾ. ಯಾಕೆ? ನಮ್ಮ ಮನಸ್ಸಿಗೆ ಖುಷಿ ಆಗ್ತದೆ, ಭಾವನೆಗಳಿಗೆ ಖುಷಿ ಆಗ್ತದೆ, ಅದಕ್ಕೆ ನಾವು ದೇವರನ್ನು ಪ್ರಾರ್ಥಿಸ್ತೇವೆ. ಅದು ಏನು? ಆರ್ಥಿಕೇತರ ಚಟುವಟಿಕೆ. ಅಥವಾ ಮನೆಯಲ್ಲಿ ತಾಯಿ ಅಡುಗೆಯನ್ನು ಸಿದ್ಧ ಮಾಡಿಡ್ತಾಳೆ. ಯಾಕೆ ಅಡುಗೆಯನ್ನು ಸಿದ್ಧ ಮಾಡ್ತಾಳೆ? ಅದು ತನ್ನ ಕುಟುಂಬದ ಮೇಲಿನ ಪ್ರೀತಿಯಿಂದಾಗಿ ಅಲ್ವಾ. ಮಗನಿಗೋ ಮಗಳಿಗೋ ಪ್ರೀತಿಯಿಂದ ಏನೋ ವಿಶೇಷ ತಿಂಡಿಯನ್ನು ಮಾಡ್ತಾಳೆ. ಯಾವ ಚಟುವಟಿಕೆ ಇದು? ಆರ್ಥಿಕೇತರ ಚಟುವಟಿಕೆ. ಅದೇ ರೀತಿಯಲ್ಲಿ ಬೇಕಾದಷ್ಟು ಉದಾಹರಣೆಗಳನ್ನು ನೀವು ಗ್ರಹಿಸ್ಕೋಬೋದು ಅಲ್ವಾ. ನಿಮಗೆ ಗೊತ್ತಿದೆ, ನಾವು ವ್ಯವಹಾರಾಧ್ಯಯನದಲ್ಲಿ ಏನೆಲ್ಲ ಕಲಿತೇವೋ ಅದು ದಿನನಿತ್ಯದಲ್ಲಿ ಬರುವಂಥದ್ದೇ. ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು. ಯಾಕೆ ಅಂತಂದರೆ ದಿನನಿತ್ಯ ಏನೆಲ್ಲ ನಡೀತಾ ಇದೆಯಾ ನಮ್ಮ ಸುತ್ತಮುತ್ತ, ಅಂತಹ ಭಾಳಷ್ಟು ವಿಚಾರಗಳು ಈ ವ್ಯವಹಾರ ಅಧ್ಯಯನ ವಿಷಯದಲ್ಲಿ ನೀವು ನೋಡಲಿಕ್ಕಿದ್ದೀರಿ. ಪ್ರಥಮ PUC ಮತ್ತು ದ್ವಿತೀಯ PUCಯಲ್ಲಿ ನಮ್ಮ ದಿನನಿತ್ಯದ ಘಟನೆಗಳನ್ನೇ ಪಠ್ಯವಾಗಿ ಮಾಡಿಟ್ಟಿದ್ದಾರೋ ಅನ್ನೋ ಅಷ್ಟು ವಾಸ್ತವಿಕ ಜೀವನದ ಉದಾಹರಣೆಗಳನ್ನು ನಾವಿಲ್ಲಿ ತಗೊಳ್ಬಹುದು. ಅದು ಆರ್ಥಿಕೇತರ ಚಟುವಟಿಕೆ ಬಗ್ಗೆ ಆಯಿತು. ಆರ್ಥಿಕ ಚಟುವಟಿಕೆ, ಆರ್ಥಿಕೇತರ ಚಟುವಟಿಕೆ. Next, economic activities are classified into three types. Economic activities are classified into three types. Number one, business. Business. Next, number two, profession. Next, employment. Economic activities are classified into three types: business, vyavahara; profession, vratti; employment, udyoga. So three classification: business, profession and employment. Now let us see the meaning of each of these terms. First, let me take business. What is business? You know it. Business is an economic activity. ಇದು ಒಂದು ಆರ್ಥಿಕ ಚಟುವಟಿಕೆ. ಯಾಕೆಂದರೆ ನಾವು ಇಲ್ಲಿ ತಗೊಂಡು ಬಿಟ್ಟಿದ್ದೇವೆ ಅಲ್ವಾ, ಆರ್ಥಿಕ ಚಟುವಟಿಕೆಯಲ್ಲಿ ಇದನ್ನು ತಗೊಂಡಿದ್ದೇವೆ. ಸೊ ಇಟ್ ಇಸ್ ಎಕಾನಮಿಕ್ ಆಕ್ಟಿವಿಟಿ. ಇದು ನಿಮಗೆ ಮೊದಲೇ ಕೂಡ ಗೊತ್ತು. Then let's see what exactly business is. ಬೇರೆ ರೀತಿಯಲ್ಲಿ ಹೇಗೆ ಅದನ್ನು ನಾವು ನೋಡಬಹುದು ಅಂತ. The term business is derived from the word busy. Busy means state of being busy. ಯಾವಾಗಲೂ ಒಂದಿಲ್ಲೊಂದು ಚಟುವಟಿಕೆಯಲ್ಲಿ ನಿರತವಾಗಿರುವುದು. ಹಾಗಾಗಿ ಅದರ ಹೆಸರೇನು? ಬ್ಯೂಸಿನೆಸ್. ಬಿಸಿನೆಸ್ ಆ್ಯಂಡ್ ಬಿಸಿನೆಸ್ ಅಂತ ಆಗಿದೆ. ಓಕೆನಾ? ಸೊ ಬಿಸ್ನೆಸ್ ಈಸ್ ಎನ್ ಎಕಾನಮಿಕ್ ಆ್ಯಕ್ಟಿವಿಟಿ. ಆದರೆ ಇಷ್ಟನ್ನೇ ನೋಡಿದರೆ ಸಾಕಾಗೋದಿಲ್ಲ. ಈಗ ನಾವೇನು ಮಾಡಬೇಕಾಗಿದೆ? ರೀಲರ್ನ್ ಮಾಡಬೇಕಾಗಿದೆ. ನಿನ್ನೆ ನೋಡಿದ್ವಿ ಅಲ್ವಾ, ಲರ್ನ್ ಆ್ಯಂಡ್ ರೀಲರ್ನ್. ನೀವು ಬಿಸ್ನೆಸ್ ಈಸ್ ಎಕಾನಮಿಕ್ ಆ್ಯಕ್ಟಿವಿಟಿ ಅನ್ನೋದನ್ನು ಮೊದಲೇನೆ ಕಲ್ತಿದ್ದೀರಿ. ಈಗ ಏನು ಮಾಡ್ತೀರಿ? ಅದ್ರ ಬಗ್ಗೆ ಇನ್ನೂ ಹೆಚ್ಚಿನದನ್ನು ಕಲಿಯೋಕೆ ಹೋಗೋಣ. ಏನಿದು ಬಿಸ್ನೆಸ್ ಅಂತಂದರೆ?
Business is a occupation. Business is an occupation in which people regularly engage. It's an occupation in which people regularly engage in activities. Regularly engage in activities of purchase, production, and selling of goods and services. What for? With a view to earn profit. Once again I repeat, business is an occupation in which people regularly engage in activities of production, purchase, and sale of goods or services with a view to earn profit. In other words, human activities directed towards acquisition of wealth through buying and selling of goods and services is also called business. Human activities directed towards earning of profit or directed towards acquisition of wealth. How? Through buying and selling of goods and services. But what I told first, that meaning includes three important terms: regular, production, purchase, and sale. Regular, production, or purchase, and sale. These three words are very important here. Purchase or production or purchase of goods or services and selling them. What for? Selling them for the purpose of earning profit. That is very important. When we purchase and sell the goods for the purpose of earning profit, then only it is called business. ಓಕೆನಾ? ಲಾಭಗಳಿಸುವ ಉದ್ದೇಶದಿಂದ ಸರಕುಗಳ ಉತ್ಪಾದನೆ ಅಥವಾ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿದಂತಹ ಚಟುವಟಿಕೆಗಳನ್ನು ನಾವು ಒಟ್ಟಾಗಿ ಏನು ಹೇಳ್ತೇವೆ? ವ್ಯವಹಾರ ಅಂತ ಕರಿತೇವೆ. ಲಾಭ ಗಳಿಸುವ ಉದ್ದೇಶದಿಂದ ಸರಕುಗಳ ಅಥವಾ ಸೇವೆಯು ಕೂಡ ಇನ್ಕ್ಲೂಡ್ ಆಗಿರ್ತದೆ. ಸರಕುಗಳ ಅಥವಾ ಸೇವೆಗಳ ನಿರಂತರ ಉತ್ಪಾದನೆ ಅಥವಾ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿದಂತಹ ಚಟುವಟಿಕೆಗಳನ್ನು ಒಟ್ಟಾಗಿ ನಾವೇನಂತ ಕರಿತೇವೆ? ಬಿಸ್ನೆಸ್ ಅಂತ ಕರಿತೇವೆ ಅಥವಾ ವ್ಯವಹಾರ ಅಂತ ಕರಿತೇವೆ. ಈ ವ್ಯವಹಾರದಲ್ಲಿ ಈ ಮೂರು ಅಂಶಗಳನ್ನು ನಾವು ಕಾಣ್ತೇವೆ. ಪ್ರೊಡಕ್ಷನ್ ಇರಬೇಕು ಅಥವಾ ಪರ್ಚೇಸ್ ಇರಬೇಕು. ಇದು ಎರಡರಲ್ಲಿ ಒಂದು. ಸಮ್ಟೈಮ್ಸ್ ಪ್ರೊಡಕ್ಷನ್ ಆ್ಯಂಡ್ ಸಮ್ಟೈಮ್ಸ್ ಪರ್ಚೇಸ್. ಆ ಡೆಫಿನೇಷನ್ ಅಥವಾ ಮೀನಿಂಗಲ್ಲಿ ನಾವು ಈ ಮೂರು ಶಬ್ದಗಳನ್ನು ತೆಗೆದುಕೊಂಡಿದ್ದೇವೆ. ಪ್ರೊಡಕ್ಷನ್ ಆರ್ ಪರ್ಚೇಸ್ ಆರ್ ಸಮ್ಟೈಮ್ಸ್ ಬೋತ್, ಪ್ರೊಡಕ್ಷನ್ ಆ್ಯಂಡ್ ಪರ್ಚೇಸ್ ಹಾಗೂ ಆಗ್ಬೋದು. ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ವಾಟ್ ಫಾರ್? ವಿತ್ ದ ಇಂಟೆನ್ಷನ್ ಆಫ್ earning profit. Then such activities are called business. Now, suppose if I purchase some notebooks, assume I purchased 10 notebooks for my use, but after I came to know that only 8 notebooks are sufficient for me, 2 notebooks pending. So what I thought, these notebooks will become waste because I require only 8 notebooks this year. Then what I did, I sold 2 notebooks to one of my student. 2 notebooks were sold to some of my students. Whether it is business, ಇದು ಒಂದು ಬಿಸ್ನೆಸ್ಸಾ ಅಂತ ನಾನು ಕೇಳ್ತಾ ಇದ್ದೀನಿ. ಇದು ಒಂದು ವ್ಯವಹಾರನ? ಏನಾಗಿದೆ, ನಾನು 10 ನೋಟ್ಬುಕ್ಗಳನ್ನು ತೆಗೆದುಕೊಂಡಿದ್ದೆ ನನ್ನ ಬಳಕೆಗಾಗಿ. ನನಗೆ 8 ನೋಟ್ಬುಕ್ಕು ಸಾಕಾಯಿತು.
2 ನೋಟ್ಬುಕ್ ಏನಾಯಿತು, ಹೆಚ್ಚಿಗೆ ಉಳಿತು. ಅದನ್ನು ಒಬ್ಬ ವಿದ್ಯಾರ್ಥಿ ಒಂದೆರಡು ಮಂದಿ ವಿದ್ಯಾರ್ಥಿ ಬಂದಿದ್ದರು, ಅವರಿಗೆ ನಾನು ಮಾರಾಟ ಮಾಡಿದೆ. ಇದು ವೇಸ್ಟ್ ಆಗತ್ತೆ, ನೀವು ತಗೊಂಡ್ಬಿಡಿ ಅಂತ ಮಾರಾಟ ಮಾಡಿದೆ. ಹಾಗಿದ್ರೆ ಇದು ವ್ಯವಹಾರನ? ನೀವು ಹೇಳ್ಬೋದಾ ನಮ್ಮ ಸರು ನೋಟ್ಬುಕ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾ? ಹೇಳ್ತೀರಾ? ಇಲ್ಲ. ಯಾಕೆ? ಇಲ್ಲಿ ನಾನು ನೋಟ್ಬುಕ್ಕನ್ನು 2 ಹೆಚ್ಚಿದ್ದನ್ನು ಮಾರಾಟ ಮಾಡಿದರೂ ಕೂಡ ಅಲ್ಲಿ ನನಗೆ ಲಾಭ ಗಳಿಸುವ ಉದ್ದೇಶ ಇಲ್ಲ. ಲಾಭ ಗಳಿಸುವ ಉದ್ದೇಶದಿಂದ ನಾನು ಅದನ್ನು ಮಾಡಿಲ್ಲ. ಹಾಗಾಗಿ ನೀವೇನು ಹೇಳಲಿಕ್ಕಾಗಲ್ಲ, ಸರ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನೋಟ್ಬುಕ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನೊಂದು, ಇಲ್ಲಿ ಸಪೋಸ್ ನಾನು ಅದರಲ್ಲಿ ಒಂದು ಸ್ವಲ್ಪ ನನಗೆ ಲಾಭ ಆಯಿತು ಅಂತ ಇಟ್ಕೊಳ್ಳಿ, ಆವಾಗಲಾದರೂ ಹೇಳ್ಬೋದಾ ನೀವು ಸರ್ ಲಾಭ ಮಾಡ್ತಾ ಇದ್ದಾರೆ ಅಂತ? ನೋ. ಬಿಕಾಸ್ ಇದನ್ನು ನಾನು ರೆಗ್ಯುಲರ್ ಆಗಿ ಮಾಡ್ತಾ ಇಲ್ಲ, ಒಕೇಷನಲ್ಲಿ ಮಾಡ್ತಾ ಇದ್ದೇನೆ. ರೆಗ್ಯುಲರ್ ಆಗಿ ಮಾಡ್ತಿಲ್ಲ ಅಂತಾದರೆ ಅದು ಏನಲ್ಲ, ಬಿಸ್ನೆಸ್ ಅಲ್ಲ. ಎಲ್ಲೋ ಒಂದು ಪ್ರಾಡಕ್ಟನ್ನು ನಾನು ಖರೀದಿ ಮಾಡಿದ್ದೆ, ಅದನ್ನು ಮಾರಾಟ ಮಾಡಿದೆ, ನನಗೆ ಅದರಲ್ಲಿ ಲಾಭ ಆಯಿತು, ಆವಾಗ ನಾನು ಬಿಸ್ನೆಸ್ ಮಾಡ್ತೇನೆ ಅಂತ ಹೇಳೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಾನೊಂದು ಬೈಕ್ ಇತ್ತು, ಆ ಬೈಕನ್ನು ಮಾರಾಟ ಮಾಡಿದೆ, 10,000 ರೂಪಾಯಿ ಲಾಭ ಆಯಿತು. ನಮ್ಮ ಸರ್ದು ಬೈಕ್ ಬಿಸ್ನೆಸ್ ಇದೆ ಅಂತ ನೀವು ಹೇಳೋಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಇದನ್ನು ನಾನು ರೆಗ್ಯುಲರ್ ಆಗಿ ಮಾಡಿದಾಗ ಮಾತ್ರ ಏನೋದು ಬಿಸ್ನೆಸ್ ಅಂತ ಅನಿಸ್ಕೊಳ್ತದೆ. ನಾನು ಲಾಭವನ್ನೇನೋ ಗಳಿಸಿರ್ಬೋದು ಈ ಮಾರಾಟದಲ್ಲಿ, ಆದರೆ ಆ ಲಾಭ ಗಳಿಸುವ ಉದ್ದೇಶಕ್ಕಾಗಿಯೇ ನಾನು ನಿರಂತರವಾಗಿ ಅವುಗಳ ಖರೀದಿ ಮತ್ತು ಮಾರಾಟದಲ್ಲಿ ತೊಡಗಿಲ್ಲವಾದ ಕಾರಣ ಇದು ಏನಲ್ಲ, ವ್ಯವಹಾರ ಅಲ್ಲ. ಸೊ ಲೆಟ್ಸ್ ಸಿ once again what is the meaning of business. I hope you followed it. Business refers to an occupation in which people regularly engage in activities related to purchase, production and sale of goods and services with a view to earn profit or with a view of earning profits. Okay, that's the meaning of business. Business is an economic activity and it refers to an occupation in which people regularly engage in activities related to purchase, production and sale of goods and services with a view to earning profit or with a view to earn profit. ವ್ಯವಹಾರವು ಲಾಭ ಗಳಿಸುವ ಉದ್ದೇಶದಿಂದ ಜನರು ಸರಕು ಮತ್ತು ಸೇವೆಗಳ ಖರೀದಿ, ಉತ್ಪಾದನೆ ಮತ್ತು ಮಾರಾಟಗಳಲ್ಲಿ ನಿರಂತರವಾಗಿ ತೊಡಗಿಕೊಳ್ಳುವಂತಹ ಒಂದು ಕಾರ್ಯವಾಗಿದೆ ಅಥವಾ ಚಟುವಟಿಕೆಯಾಗಿದೆ ಅಂತ ನಾವು ಹೇಳಬಹುದು. ದಟ್ಸ್ ಅಬೌಟ್ ದ ಮೀನಿಂಗ್ ಆಫ್ ಬಿಸ್ನೆಸ್. ನೌ ಲೆಟ್ ಅಸ್ ಮೂವ್ ಆನ್ ಟು ಸಿ ದ ಫೀಚರ್ಸ್. ಯಾವಾಗಲೂ ಕೇವಲ ಮೀನಿಂಗನ್ನು ನೋಡಿದಾಗ ನಮಗೆ ಅದರ ಪೂರ್ತಿ ಪರಿಚಯ ಆಗೋದಿಲ್ಲ. ಹಾಗಾಗಿ ಏನು ಮಾಡಬೇಕು, ಅದರ ಲಕ್ಷಣಗಳನ್ನು ಅಥವಾ ಗುಣಲಕ್ಷಣಗಳನ್ನು ನೋಡಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಅಲ್ವಾ? ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್, ವ್ಯವಹಾರ ಚಟುವಟಿಕೆಗಳ ಲಕ್ಷಣಗಳು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಆರ್ ಬಿಸ್ನೆಸ್ ಆಕ್ಟಿವಿಟೀಸ್, ವ್ಯವಹಾರ ಚಟುವಟಿಕೆಗಳ ಲಕ್ಷಣಗಳು. ಏನು ಲಕ್ಷಣವನ್ನು ನೋಡ್ತೇವೆ? ಫಸ್ಟ್ ಒನ್ ಈಸ್ ಇಟ್ ಈಸ್ ಆನ್ ಎಕಾನಮಿಕ್ ಆಕ್ಟಿವಿಟಿ. ಬಿಸ್ನೆಸ್ ಈಸ್ ಆನ್ ಎಕಾನಮಿಕ್ ಆಕ್ಟಿವಿಟಿ. ಇದು ಒಂದು ಆರ್ಥಿಕ ಚಟುವಟಿಕೆಯಾಗಿದೆ. ವ್ಯವಹಾರ ಒಂದು ಆರ್ಥಿಕ ಚಟುವಟಿಕೆಯಾಗಿದೆ. ಹಾಗಂದ್ರೆ ಏನು? Business is essentially considered to be an economic activity because any individual, whoever he may be, he carry on business activity for the purpose of earning profit, isn't it? He never carry on business activity out of love or sympathy or sentiments, isn't it? ಅಲ್ವಾ?
ಯಾವನೊಬ್ಬ ವ್ಯಕ್ತಿ ವ್ಯವಹಾರ ಚಟುವಟಿಕೆಯನ್ನು ಮಾಡ್ತಾನೆ, ಯಾಕೆ ಮಾಡ್ತಾನೆ? ಅವನು ಅದನ್ನು ಪ್ರೀತಿಗಾಗಿಯೋ ಅಥವಾ ಕರುಣೆಗಾಗಿಯೋ ಅಥವಾ ಬೇರೆ ಯಾವುದೋ ಭಾವನಾತ್ಮಕ ಕಾರಣಗಳಿಗಾಗಿ ಮಾಡುವ ಸಾಧ್ಯತೆಗಳು ಕಡಿಮೆ ಅಲ್ವಾ? ಅವನ ಮುಖ್ಯ ಉದ್ದೇಶ ಏನಾಗಿರ್ತದೆ? ಉದ್ದೇಶ ಅರ್ನಿಂಗ್ ಆಫ್ ಲೈವ್ಲಿಹುಡ್, ಜೀವನೋಪಾಯಕ್ಕಾಗಿ ಅವನು ಅದನ್ನು ಮಾಡ್ತಾನೆ. ಸೊ ಇಟ್ ಈಸ್ ಆನ್ ಎಕಾನಮಿಕ್ ಆಕ್ಟಿವಿಟಿ. Business is considered to be an economic activity because any person, whoever he may be, he carries on business not out of sentiments but for the purpose of earning money or livelihood. So, business is an economic activity. Clear? ಏನಾಗಿದೆ? ಯಾವನೇ ವ್ಯಕ್ತಿ ಆಗಿರಲಿ, ಅವನು ವ್ಯವಹಾರ ಚಟುವಟಿಕೆಯನ್ನು ಯಾಕಾಗಿ ನಡೆಸೋದು ಅವನ ಜೀವನೋಪಾಯವನ್ನು ಗಳಿಸುವುದಕ್ಕಾಗಿ ಅವನು ವ್ಯವಹಾರ ಚಟುವಟಿಕೆಯನ್ನು ನಡೆಸುತ್ತಾನೆಯೇ ಹೊರತು ಯಾವುದೋ ಒಂದು ಭಾವನೆಗಳಿಗೆ ಸಿಲುಕಿ ವ್ಯವಹಾರವನ್ನು ನಡೆಸುವಂತಹ ಸಾಧ್ಯತೆ ಕಡಿಮೆ. ಒಮ್ಮೊಮ್ಮೆ ಭಾವನೆಗಳೂ ಬರಬಹುದು, ಇದು ನಮ್ಮ ಕುಟುಂಬದ ವ್ಯವಹಾರ, ಅಂತಹ ಭಾವನೆಗಳು ಸ್ವಲ್ಪ ಮಟ್ಟಿಗೆ ಬರಬಹುದಾದರೂ ಕೂಡ ಅವನ ಮುಖ್ಯ ಉದ್ದೇಶ ಏನಾಗಿರುತ್ತೆ? ಜೀವನೋಪಾಯವನ್ನು ಮಾಡುವುದಾಗಿರ್ತದೆ ಅಲ್ವಾ? ಯಾರಿಗೋ ಕರುಣೆ ಕೊಡಬೇಕು, ನಾನು ಭಾಳಷ್ಟು ಮಂದಿಗೆ ಕೆಲಸ ಕೊಡಬೇಕು ಅಂತ ಯಾರಾದರೂ ವ್ಯವಹಾರವನ್ನು ಸ್ಟಾರ್ಟ್ ಮಾಡ್ತಾರಾ? ಇಲ್ಲ. ಕೆಲಸವನ್ನು ಕೊಡುವ ಉದ್ದೇಶ ಇದ್ದಿರಬಹುದು, ಆದರೆ ಮೊದಲು ಅವರಿಗೆ ಏನು ಬೇಕು? ಹಣದ ಗಳಿಕೆ ಆಗಬೇಕು, ಜೀವನೋಪಾಯಕ್ಕೆ ಅದೊಂದು ಮಾರ್ಗ ಆಗಿರಬೇಕು. ಹಣ ಅಲ್ಲಿ ಬರ್ತಾ ಇದ್ದರೆ ಅದು ಯಾವ ಚಟುವಟಿಕೆ ಅಂತ ಕನ್ಸಿಡರ್ ಆಗ್ತದೆ? ಎಕಾನಮಿಕ್ ಆಕ್ಟಿವಿಟಿ ಅಂತ ಕನ್ಸಿಡರ್ ಆಗ್ತದೆ. ಸೊ ಬಿಸ್ನೆಸ್ ಈಸ್ ಅನ್ economic activity. That's the first feature. The second feature is, when we speak of business, the important activity here is production or procurement of goods. Production or procurement of goods. Production or procurement of goods and services. Production or procurement of goods and services. ಸರಕು ಮತ್ತು ಸೇವೆಗಳ ಉತ್ಪಾದನೆ ಅಥವಾ ಪಡೆದುಕೊಳ್ಳುವಿಕೆ ಅಥವಾ ಪಡೆದುಕೊಳ್ಳುವುದು ಅಂತ ಬರ್ಕೋಬಹುದು. ಸರಕು ಮತ್ತು ಸೇವೆಗಳ ಉತ್ಪಾದನೆ ಅಥವಾ ಪಡೆದುಕೊಳ್ಳುವುದು. ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ಐದರ್ ಮ್ಯಾನುಫ್ಯಾಕ್ಚರ್ಸ್ ದ ಗೂಡ್ಸ್ ಆರ್ ಇಟ್ ಪರ್ಚೇಸಸ್ ಆರ್ ಅಕ್ವೈರ್ಸ್ ದ ಗೂಡ್ಸ್ ಫ್ರಮ್ ಅದರ್ ಪ್ರೊಡ್ಯೂಸರ್ಸ್ ಫಾರ್ ದ ಪರ್ಪಸ್ ಆಫ್ selling them, isn't it? Production or procurement of goods and services. Every business organization or every businessman, what he is supposed to do? He is supposed to produce or manufacture the goods, or he has to acquire it from the other producers for the purpose of selling, isn't it? So that's one important characteristic here. ಅವನು ಯಾವುದೇ ಬಿಸ್ನೆಸ್ ಮ್ಯಾನ್ ಆಗಿರಲಿ, ವ್ಯವಹಾರದಲ್ಲಿ ಅವನೇನು ಮಾಡಬೇಕು? ಮೊದಲು ಸರಕುಗಳ ಉತ್ಪಾದನೆಯನ್ನು ಮಾಡಬೇಕು. ಅಥವಾ ಅವನು ಡೀಲರ್ ಆಗಿದ್ದಿದ್ರೆ ಬೇರೆ ಉತ್ಪಾದಕರಿಂದ ಸರಕುಗಳನ್ನು ಪ್ರೊಕ್ಯೂರ್ ಮಾಡಬೇಕು, ಖರೀದಿಯನ್ನು ಮಾಡಿ ಇಟ್ಕೋಬೇಕು. ಅದು ವ್ಯವಹಾರದ ಇನ್ನೊಂದು ಗುಣಲಕ್ಷಣ. ನೆಕ್ಸ್ಟ್, ಸೇಲ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್. ಸೇಲ್ ಆರ್ ಎಕ್ಸ್ಚೇಂಜ್ ಆಫ್ goods or services. Goods or services. ಸರಕು ಮತ್ತು ಸೇವೆಗಳ ಮಾರಾಟ ಅಥವಾ ವಿನಿಮಯ. ಸೇಲ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆರ್
ಸರ್ವೀಸಸ್, ಸರಕು ಅಥವಾ ಸೇವೆಗಳ ಮಾರಾಟ ಅಥವಾ ವಿನಿಮಯ, ಇದು ಇನ್ನೊಂದು ಗುಣಲಕ್ಷಣ ಆಗಿದೆ. ಸೊ ಹಿಯರ್ business is expected to sell the goods. It procures the goods not for the purpose of consumption but for the purpose of selling. Okay, that's very important here. As goods are bought here for the purpose of selling, so sale or exchange is another salient feature of business. ನಾವು ವ್ಯವಹಾರ ಅಂದ ತಕ್ಷಣ ಸರಕುಗಳ ಮಾರಾಟ ಅಥವಾ ವರ್ಗಾವಣೆಯಲ್ಲಿ ಇರುತ್ತೆ. ಸರಕುಗಳನ್ನು ಮಾರಾಟದ ಉದ್ದೇಶಕ್ಕಾಗಿ ಖರೀದಿ ಮಾಡಿದಾಗ ಮಾತ್ರ ಆ ಆ್ಯಕ್ಟಿವಿಟಿ ಏನಾಗ್ತದೆ, ಬಿಸ್ನೆಸ್ ಆ್ಯಕ್ಟಿವಿಟಿ ಆಗ್ತದೆ. ನನಗೆ ಒಂದಿಷ್ಟು ಸರಕುಗಳು ಬೇಕಾಗಿದ್ದಾವೆ, ನಾನು ಹೋಗಿ ಅಂಗಡಿಯಿಂದ ತಗೊಂಡು ಬರ್ತೇನೆ, ಇದನ್ನು ನಾವು ವ್ಯವಹಾರ ಅಂತ ಕರಿಬಹುದಾ? ನೋ. ನಾನು ಮಾರಾಟ ಮಾಡುವ ಉದ್ದೇಶಕ್ಕಾಗಿ ಖರೀದಿ ಮಾಡಿ ನಿರಂತರವಾಗಿ ಆ ಚಟುವಟಿಕೆಯಲ್ಲಿ ತೊಡಗಿದ್ರೆ ಮಾತ್ರ ಅದನ್ನೇನು ಹೇಳ್ತಾರೆ, ವ್ಯವಹಾರ ಅಂತ ಕರೀತಾರೆ. ಸೊ ಸೇಲ್ ಆರ್ ಎಕ್ಸ್ಚೇಂಜ್ ಈಸ್ ಅನದರ್ ಕ್ಯಾರೆಕ್ಟರಿಸ್ಟಿಕ್ ಹಿಯರ್. ನೆಕ್ಸ್ಟ್, ಮಾರಾಟಕ್ಕಾಗಿಯೇ ನಾನು ಸರಕುಗಳನ್ನು ಖರೀದಿ ಮಾಡಿದ್ದೇನೆ, ಆ ರೀತಿಯ ಖರೀದಿ ಹೇಗೆ ಇರಬೇಕು ಅಂತ. ಡೀಲಿಂಗ್ಸ್ ಇನ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆನ್ ರೆಗ್ಯುಲರ್ ಬೇಸಿಸ್, ದಟ್ಸ್ ಅನದರ್ ಫೀಚರ್. ಡೀಲಿಂಗ್ ಶುಡ್ ಬಿ ರೆಗ್ಯುಲರ್. Dealing in goods and services, dealing in goods and services, dealing in goods and services on regular basis, on ಸರಕುಗಳ ಮತ್ತು ಸೇವೆಗಳಲ್ಲಿ ವ್ಯವಹರಿಸುವುದು ಯಾವ ರೀತಿ ಇರಬೇಕು, ಅದು ನಿರಂತರ ಆಗಿರಬೇಕು. ಒಕೇಷನಲಿ ಇಫ್ ಐ ಪರ್ಚೇಸ್ ಸಮ್ ಗೂಡ್ಸ್ ಆ್ಯಂಡ್ ಸೆಲ್ ಇಟ್ ಟು ಯು, ಇಟ್ ಕ್ಯಾನ್ ನಾಟ್ ಬಿ ಕಾಲ್ಡ್ ಆಸ್ ಬಿಸ್ನೆಸ್. ಇಟ್ ಕ್ಯಾನ್ ನಾಟ್ ಬಿ ಕಾಲ್ಡ್ ಆಸ್ ಬಿಸ್ನೆಸ್. ದ್ಯಾಟ್ ವಿ ಹ್ಯಾವ್ ಆಲ್ರೆಡಿ ಸೀನ್ ಅರ್ಲಿಯರ್. ರೆಗ್ಯುಲಾರಿಟಿ ಶುಡ್ ಬಿ ದೇರ್. ಒಂದು ದಿವಸ ಎಲ್ಲೋ ನಾನು ಒಂದಿಷ್ಟು ಸರಕನ್ನು ಖರೀದಿ ಮಾಡಿದ್ದೆ, ಮನೆಗೆ ಹೋಗುವಾಗ ಇನ್ನೊಬ್ರು ಅದನ್ನು ಕೇಳಿದರು, ಮಾರಾಟ ಮಾಡಿಬಿಟ್ಟೆ, ನನಗೆ ಲಾಭ ಆಯಿತು. ಆಗ ನನ್ನನ್ನು ಬಿಸ್ನೆಸ್ ಮ್ಯಾನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ರೆಗ್ಯುಲರ್ ಆಗಿ ನಾನು ಆ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದರೆ ಅದಕ್ಕೆ ಏನು ಹೇಳ್ತಾರೆ, ವ್ಯವಹಾರ ಅಂತ ಕರೀತಾರೆ. ಅದು ವ್ಯವಹಾರದ ಇನ್ನೊಂದು ಗುಣಲಕ್ಷಣ. ಸರಕು ಮತ್ತು ಸೇವೆಗಳಲ್ಲಿ ನಿರಂತರವಾಗಿ ವಹಿವಾಟನ್ನು ಮಾಡ್ತಾ ಇರಬೇಕು. ಡೀಲಿಂಗ್ಸ್ ಇನ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆನ್ ರೆಗ್ಯುಲರ್ ಬೇಸಿಸ್, ದಟ್ಸ್ ವೆರಿ ಇಂಪಾರ್ಟೆಂಟ್. ರೆಗ್ಯುಲರ್ ಆಗಿ ಆ ವ್ಯವಹಾರವನ್ನು ಮಾಡಿದರೆ, ನಾನು ಒಂದು ದಿವಸ ನೋಟ್ಬುಕ್ಕನ್ನು ತಂದು ನಿಮಗೆ ಒಂದು 2 ನೋಟ್ಬುಕ್ ಕೊಟ್ಬಿಟ್ರೆ ಅದು ಏನಲ್ಲ, ವ್ಯವಹಾರ ಅಲ್ಲ. ನಿರಂತರವಾಗಿ ನಾನು ಕಾಲೇಜಿಗೆ ಬರುವಾಗ ಒಂದು 4 ನೋಟ್ಬುಕ್ ಎಕ್ಸ್ಟ್ರಾ ತರೋದು, ನಿಮಗೆ ಮಾರಾಟ ಮಾಡೋದು, ನಿಮಗೆ ಮಾರಾಟ, ಹಾಗೆ ಮಾಡಿದರೆ ನೀವೆಲ್ಲ ಆಮೇಲೆ ಹೇಳಲಿಕ್ಕೆ ಶುರು ಮಾಡ್ತೀರಿ ಅಲ್ವಾ. ನಮ್ಮ ಸರು ಪಾಠ ಮಾಡೋದ್ರ ಜೊತೆಗೆ ನೋಟ್ಬುಕ್ ಬಿಸ್ನೆಸ್ಸನ್ನು ಮಾಡ್ತಾರೆ. ಆವಾಗ ಯಾಕೆಂದರೆ ನಾನು ರೆಗ್ಯುಲರ್ ಹಾಗೆ ಮಾಡಿದಾಗ, ಎಲ್ಲೋ ಒಂದು ದಿವಸ ನೋಟ್ಬುಕ್ಕನ್ನು ತಂದಿದ್ದನ್ನು ಹೆಚ್ಚಿದೆ ಅಂತ ಒಬ್ಬರಿಗೆ ಮಾರಾಟ ಮಾಡಿದರೆ, ಸರ್ ನೋಟ್ಬುಕ್ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳ್ತೀರಾ? ನೋ, ಹಾಗೆ ಹೇಳುವುದು ಸಲ್ಲ. ಅದು ಹೇಳಿದರೂ ಕೂಡ ಅದು ಬಿಸ್ನೆಸ್ಸು ಅಲ್ವೇ ಅಲ್ಲ. ಬಿಸ್ನೆಸ್ ಅಂದ್ಕೊಳ್ಳುವಾಗ ಏನಾಗಬೇಕು, ಲಾಭದ ಉದ್ದೇಶವನ್ನು ಹೊಂದಿರಬೇಕು ಮತ್ತು ಅದು ರೆಗ್ಯುಲರ್ ಆಗಿರಬೇಕು ಅಲ್ವಾ, ನಿರಂತರ ವಹಿವಾಟು ಆಗಿರಬೇಕು. ಓಕೆನಾ. ಸೊ ದ ನೆಕ್ಸ್ಟ್ salient feature or characteristic is, as I told just now, profit earning. Profit earning, ಲಾಭ ಗಳಿಸುವುದು. This is very important here because the very meaning of the business is what it says, production, purchase and sale of goods for the purpose of earning profit or with a view to earning profit. So earning of profit is an essential characteristic of business. Earning of profit is very essential for business, isn't it? Profit is just like a food to body. ನಮ್ಮ ಬಾಡಿಗೆ ಫುಡ್ ಹೇಗೋ ಬಿಸ್ನೆಸ್ಸಿಗೆ
ಪ್ರಾಫಿಟ್ ಕೂಡ ಫುಡ್ ಹಾಗೆ ಆಗಿರ್ತದೆ. ಬಿಸ್ನೆಸ್ ಓನರ್ ಏನು ಮಾಡ್ತಾನೆ, ನಿರಂತರವಾಗಿ ಪ್ರಾಫಿಟ್ ಬಂದರೆ ಮಾತ್ರ ಸರ್ವೈವ್ ಆಗಲಿಕ್ಕೆ ಆಗ್ತದೆ ಅಲ್ವಾ. ಸೊ ಅದನ್ನು ನಾವು ಮುಂದೆ ನೋಡೋಣ ಮತ್ತೆ ಡೀಟೇಲ್ ಆಗಿ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ಸಲ್ಲಿ ನೋಡೋಣ. ಫಾರ್ ದ ಟೈಮ್ ಬೀಯಿಂಗ್ ಅರ್ನಿಂಗ್ ಆಫ್ ಪ್ರಾಫಿಟ್ ಈಸ್ an essential characteristic of business. ಈ ಒಂದು ಲಕ್ಷಣವನ್ನು ನಾವು ವ್ಯವಹಾರದಲ್ಲಿ ಕಾಣ್ತೇವೆ. ಏನು, ಲಾಭ ಗಳಿಸುವುದು ವ್ಯವಹಾರದ ಒಂದು ಅವಶ್ಯಕ ಲಕ್ಷಣ ಆಗಿದೆ. ಇದು ಬರೀ ಲಕ್ಷಣ ಅಲ್ಲ, ಅತಿ ಅವಶ್ಯಕ ಲಕ್ಷಣ ಆಗಿದೆ. ಯಾಕೆಂದರೆ ಲಾಭ ಇಲ್ಲದೆ ಇದ್ದರೆ ಯಾವುದೇ ವ್ಯವಹಾರವು ದೀರ್ಘಾವಧಿಯಲ್ಲಿ ಉಳಿಯುವುದಿಲ್ಲ. ಆದ್ದರಿಂದ ಲಾಭ ಗಳಿಸುವುದು ವ್ಯವಹಾರದ ಒಂದು ಗುಣಲಕ್ಷಣ ಆಗಿದೆ. ಓಕೆನಾ. ನೆಕ್ಸ್ಟ್, ಒನ್ ಮೋರ್ ಸೆಲಿಯಂಟ್ ಫೀಚರ್ ಈಸ್ ಹಿಯರ್ ಅನ್ಸರ್ಟೆನಿಟಿ ಆಫ್ ರಿಟರ್ನ್. ಅನ್ಸರ್ಟೆನಿಟಿ ಆಫ್ ರಿಟರ್ನ್. ಅನ್ಸರ್ಟೆನಿಟಿ ಆಫ್ ರಿಟರ್ನ್. ಪ್ರತಿಫಲದ ಅಖಚಿತತೆ. ಅನ್ಸರ್ಟೆನಿಟಿ, ಸರ್ಟೇನ್ ಆಗಿರೋದಿಲ್ಲ, ಖಚಿತವಾಗಿ ಇರೋದಿಲ್ಲ, ಅಖಚಿತವಾಗಿದೆ. ಏನು, ರಿವಾರ್ಡ್ ಈಸ್ ಅನ್ಸರ್ಟೇನ್ ಹಿಯರ್ ಆರ್ ರಿಟರ್ನ್ ಈಸ್ ಅನ್ಸರ್ಟೇನ್. ಪ್ರತಿಫಲ ಖಚಿತವಾಗಿಲ್ಲ ವ್ಯವಹಾರದಲ್ಲಿ. ಒಂದು ವ್ಯವಹಾರದಲ್ಲಿ ದ ಓನರ್ ಇನ್ವೆಸ್ಟ್ ಕ್ಯಾಪಿಟಲ್, ಬಟ್ ಹಿ ಕಾಂಟ್ ಟೆಲ್ how much amount of profit he will get at the initial stage, isn't it? He may guess it, but it is not certain. He may guess, I will get 10% profit or 20% profit. He may guess like that, but it is not certain. ಅಲ್ವಾ. ನಾವು ಒಂದು ವ್ಯವಹಾರನ ಮಾಡುವಾಗ 1 ಲಕ್ಷನೋ 2 ಲಕ್ಷನೋ ಬಂಡವಾಳ ಹಾಕಿ ಒಂದು ಸಣ್ಣ ವ್ಯವಹಾರವನ್ನು ಆರಂಭ ಮಾಡ್ತೇವೆ. ನಮಗೆ ಎಷ್ಟು ಲಾಭ ಬರ್ತದೆ, ನಾನು ಕೆಲಸ ಮಾಡ್ತಾ ಹೋಗೋದು, ಲಾಭ ಎಷ್ಟು ಬರ್ತದೆ ಅಂತ ಖಚಿತವಾಗಿ ಹೇಳ್ಬೋದಾ? ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ದಟ್ಸ್ ಅನದರ್ ಫೀಚರ್ ಹಿಯರ್. ವ್ಯವಹಾರದಲ್ಲಿ ಏನೆಲ್ಲ ಲಾಭ ಬರ್ಬೋದು ಅಥವಾ ಪ್ರತಿಫಲ ಏನು ಬರ್ಬೋದು, ಆ ಪ್ರತಿಫಲವನ್ನು ನಾವು ಖಚಿತವಾಗಿ ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇಟ್ ಈಸ್ ಅನ್ಸರ್ಟೇನ್. ಬಿಕಾಸ್ ಲಾಭವನ್ನು ನಾವು ಯಾವಾಗ ಅಸರ್ಟೇನ್ ಮಾಡೋದು, ನಂತರ ಅಸರ್ಟೇನ್ ಮಾಡ್ತೇವೆ, ವ್ಯವಹಾರವನ್ನು ಪೂರೈಸಿದ ನಂತರ ಅಲ್ವಾ. ಪೂರೈಸಿದ ನಂತರವೂ ಆ ಲಾಭ ಎಷ್ಟು ಬರುತ್ತೆ ಅಂತ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ. 1 ವರ್ಷ ನಾನು ಬಿಸ್ನೆಸ್ ಮಾಡಿದರೆ ನನಗೆ 1 ಲಕ್ಷ ರೂಪಾಯಿ ಲಾಭ ಆಗ್ತದೆ ಅಂತ ಹೇಳಲಿಕ್ಕೆ ಆಗ್ತದಾ? 2 ಲಕ್ಷನೂ ಆಗ್ಬೋದು, ಲಾಸೂ ಆಗ್ಬೋದು. ಈ ರೀತಿ ಲಾಭ ಏನಾಗಿದೆ, ಅಖಚಿತತೆಯನ್ನು ಹೊಂದಿದೆ ಅಥವಾ ಪ್ರತಿಫಲವನ್ನು ನಾವು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ, ಇಷ್ಟೇ ಬರುತ್ತೆ ಅಂತ. ಬೇರೆ ಈಗ ಉದ್ಯೋಗದಲ್ಲಿ ಆದರೆ ನಮಗೆ ಸ್ಯಾಲರಿ ಎಷ್ಟು ಬರ್ತದೆ ಅಂತ, 1 ತಿಂಗಳ ಕೆಲಸ ಮಾಡಿದರೆ ಎಷ್ಟು ಸ್ಯಾಲರಿ ಅಂತ ನಿರ್ದಿಷ್ಟ ಆಗಿರುತ್ತೆ. ಆದರೆ ಇಲ್ಲಿ ಫ್ಯೂಚರ್ ಈಸ್ ಅನ್ಸರ್ಟೇನ್, ಸೊ ರಿಟರ್ನ್ ಈಸ್ ಆಲ್ಸೋ ಅನ್ಸರ್ಟೇನ್, ಖಚಿತ ಆಗಿ ಇಲ್ಲ ಅಂತ. ಓಕೆನಾ. ನೆಕ್ಸ್ಟ್, ಅನದರ್ ಸೇಲಿಯಂಟ್ ಫೀಚರ್ ಈಸ್ an element of risk. An element of risk. ಎಲಿಮೆಂಟ್ ಆಫ್ ರಿಸ್ಕ್. ನಷ್ಟ ಭಯದ ಅಂಶ. ಇದು ಇನ್ನೊಂದು ಲಕ್ಷಣ, ಗುಣಲಕ್ಷಣ. ಇದು ಏನಿದು ರಿಸ್ಕ್ ಅಂತಂದರೆ, ಸಿ ವೆನ್ ವಿ ಸ್ಪೀಕ್ ಆಫ್ ಬಿಸ್ನೆಸ್ ದೇರ್ ಮೇ ಬಿ ಪ್ರಾಫಿಟ್ or loss, isn't it? There may be profit or loss. If it is profit, fine, very fine, but there is a possibility of incurring loss in business. There is a possibility of incurring loss compared to other economic activities. Here the possibility of incurring loss is more, and that is uncertain. That loss is associated with uncertainty of future. ಅಲ್ವಾ. ಭವಿಷ್ಯದ ಅನಿರ್ದಿಷ್ಟತೆಯಿಂದಾಗಿ ಏನಾಗ್ಬೋದು, ವ್ಯವಹಾರಕ್ಕೆ ನಷ್ಟ ಆಗ್ಬೋದು. ಆ ನಷ್ಟವನ್ನು ನಾವು ಭರಿಸ್ಬೇಕಲ್ವ, ಅದೇನು ನಮಗೆ ರಿಸ್ಕ್, ಎಲಿಮೆಂಟ್ ಆಫ್ ರಿಸ್ಕ್. ಅದು ಆ ರಿಸ್ಕನ್ನು ಭರಿಸಿದ್ದಕ್ಕೆ
ಒಬ್ಬ ವ್ಯವಹಾರದ ಓನರಿಗೆ ಏನು ಸಿಗತ್ತೆ, ಲಾಭ ಸಿಗತ್ತೆ ಅಥವಾ ರಿಟರ್ನ್ ಸಿಗತ್ತೆ. ಆ ರಿಸ್ಕ್ ಇದೆಯಲ್ವಾ, ದಟ್ ಈಸ್ ವೆರಿ ಕಾಮನ್ ಇನ್ ಬಿಸ್ನೆಸ್. ಹೌ ಬೆಸ್ಟ್ ಯು ಫೇಸ್ ದ ರಿಸ್ಕ್, ಹೌ ಬೆಸ್ಟ್ ಯು ಮ್ಯಾನೇಜ್ ದ ರಿಸ್ಕ್ ವಿಲ್ ಲೀಡ್ ಟು ದ ಅರ್ನಿಂಗ್ಸ್ ಆಫ್ ಯುವರ್ ಆರ್ಗನೈಸೇಷನ್. ಆದರೆ ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ನಿರೀಕ್ಷೆಗೂ ಮೀರಿದ ರೀತಿಯಲ್ಲಿ ರಿಸ್ಕ್ ಬಂದುಬಿಡತ್ತೆ. ಆವಾಗ ಬಿಸ್ನೆಸ್ ಏನು ಮಾಡುತ್ತೆ, ಇಟ್ ಇನ್ಕರ್ಸ್ ಲಾಸ್ ಅಲ್ವಾ. ಈಗ ನಾವು ನೋಡ್ತಾ ಇದ್ದೀವಿ, ಕೋವಿಡ್-19ನಿಂದಾಗಿ ಭಾಳಷ್ಟು ವ್ಯವಹಾರ ಸಂಸ್ಥೆಗಳು ಲಾಕ್ಡೌನ್ ಆಗಿಬಿಟ್ಟಿದ್ದಾವೆ. ಆಗ ವ್ಯವಹಾರನೇ ನಡೆದಿಲ್ಲ. ಏನಾಗುತ್ತೆ, ದೇ ಇನ್ಕರ್ ಲಾಸ್. ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ಅಲ್ವಾ. ಮಂತ್ಸ್ ಟುಗೆದರ್ ಲಾಕ್ಡೌನ್. ವ್ಯವಹಾರನೇ ನಡೆದೇ ಲಾಭ ಆಗಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಸೊ ದಟ್ ಈಸ್ ರಿಸ್ಕ್. ದಟ್ಸ್ ಒನ್ ಎಕ್ಸಾಂಪಲ್. ಪರ್ಹ್ಯಾಪ್ಸ್ ಬೇರೆ ಬೇರೆ ರಿಸ್ಕ್ಗಳು ಇದ್ದಾವೆ. ಕೋವಿಡ್-19 ದಿಸ್ ಈಸ್ ಯುನಿಕ್ ಸಿಚುವೇಶನ್ ಅಲ್ವಾ, ಹಿಂದೆಂದು ನೋಡಿರೋದಂಥ ಸಿಚುವೇಶನ್. ಅದರ ಹೊರತಾಗಿಯೂ ಕೂಡ ಕೆಲವೊಮ್ಮೆ ವರ್ಕರ್ಸ್ ಸ್ಟ್ರೈಕ್ ಮಾಡ್ಬೋದು, ಆವಾಗ ನಷ್ಟ ಆಗ್ಬೋದು. ಒಂದು ಫ್ಯಾಕ್ಟ್ರಿ ಅಂತ ತಿಳ್ಕೊಳ್ಳಿ, ವರ್ಕರ್ಸ್ ಸ್ಟ್ರೈಕಿಂದ ನಷ್ಟ ಆಗ್ಬೋದು, ಅಥವಾ ನೈಸರ್ಗಿಕ ವಿಕೋಪಗಳಿಂದ ನಷ್ಟ ಆಗ್ಬೋದು. ಸೊ ದರ್ ಈಸ್ ಆನ್ ಎಲಿಮೆಂಟ್ ಆಫ್ risk. Element of risk is more in business. Okay, these are the characteristics of business. Okay, it is an economic activity, production and procurement of goods and services, sale or exchange of goods or services, dealing in goods and services on regular basis, profit earning, uncertainty of return and element of risk. I hope you followed. Now let's move on to see the meaning of the next economic activity, that is profession. Second one, vratti. Profession. What is profession? See, profession refers to those activities which require special knowledge. Profession refers to those activities which requires special knowledge and skill. Special knowledge and skill which is to be applied by individuals in their occupation. Profession refers to those activities which require special knowledge and skill which need to be applied by those individuals while carrying on their work. Okay, I hope you got. ಯಾವ ಚಟುವಟಿಕೆಗಳನ್ನು ನಡೆಸುವಾಗ ವಿಶೇಷವಾದ ಜ್ಞಾನ ಮತ್ತು ಕೌಶಲ್ಯಗಳನ್ನು ಆ ವ್ಯಕ್ತಿ ವೈಯಕ್ತಿಕವಾಗಿ ಉಪಯೋಗಿಸಬೇಕಾಗ್ತದ, ಅಂತಹ ಚಟುವಟಿಕೆಗಳನ್ನು ನಾವು ವೃತ್ತಿ ಅಂತ ಕರಿತೇವೆ. ಯಾವ ಚಟುವಟಿಕೆಯನ್ನು ನಡೆಸುವಾಗ ವೈಯಕ್ತಿಕವಾದಂತಹ ಕೌಶಲ್ಯ ಹಾಗೂ ವಿಶೇಷವಾದಂತಹ ಜ್ಞಾನವನ್ನು ಉಪಯೋಗಿಸಬೇಕೋ ಅಂತಹ ಚಟುವಟಿಕೆಯನ್ನು ನಾವು ವೃತ್ತಿ ಅಂತ ಕರೆದ್ವಿ. ಸೊ for example, doctor, he is a professional. What he uses his special skill, special knowledge at the time of diagnosing the patient. This is a profession. A lawyer, profession. A chartered accountant, he is a professional man. Chartered accountant, he is a professional man. Business ಅಂತ ಹೇಳೋದಿಲ್ಲ, ಅವನಿಗೆ ಏನು ಹೇಳ್ತಾರೆ, ಪ್ರೊಫೆಷನ್ ಅಂತ ಹೇಳ್ತಾರೆ, ಬಿಕಾಸ್ ಹಿ ಯೂಸಸ್ ಹಿಸ್ ಸ್ಪೆಷಲ್ ನಾಲೆಜ್ ಆ್ಯಂಡ್ ಸ್ಕಿಲ್ ವೈಲ್ ಕ್ಯಾರಿಯಿಂಗ್ ಆನ್ ಹಿಸ್ ಆಕ್ಯುಪೇಷನ್. ಸಚ್ ಆಕ್ಟಿವಿಟೀಸ್ ಆರ್ ಕಾಲ್ಡ್ ಪ್ರೊಫೆಷನ್. ಸೊ those activities which require special knowledge and skill to be applied by the individual at the time of carrying on his occupation or at the time of carrying on his activity or work is called profession. ವಿಶೇಷ ಜ್ಞಾನ ಹಾಗೂ ಕೌಶಲ್ಯವನ್ನು ಉಪಯೋಗಿಸಿ ಚಟುವಟಿಕೆಯನ್ನು ನಡೆಸುವುದಕ್ಕೆ ಏನು ಹೇಳ್ತಾರೆ,
ಪ್ರೊಫೆಷನ್ ಅಥವಾ ವೃತ್ತಿ ಅಂತ ಕರೀತಾರೆ. ಎಕ್ಸಾಂಪಲ್ ನೀವು ಬರ್ಕೋಬೋದು. ಯಾವುದು ವೃತ್ತಿ? ವಕೀಲಿ ವೃತ್ತಿ ಅಲ್ವಾ, ಚಾರ್ಟರ್ಡ್ ಅಕೌಂಟೆಂಟ್, ಡಾಕ್ಟರ್ ವೃತ್ತಿ. ಅಲ್ಲಿ ಏನಾಗಿದೆ, ಎಲ್ಲ ಕೆಲಸಗಳಿಗೂ ಕೂಡ ನಾಲೇಜು ಸ್ಕಿಲ್ ಬೇಕೇ ಬೇಕು. ಆದರೆ ಅಲ್ಲಿ ಏನಾಗಿದೆ, ದಟ್ ಈಸ್ ಸ್ಪೆಷಲೈಸ್ಡ್ ಅಲ್ವಾ. ಡಾಕ್ಟರ್ ಸ್ಕಿಲ್ಲು ಸ್ಪೆಷಲ್ ಸ್ಕಿಲ್, ಅದನ್ನು ಒಬ್ಬ ಸಾಧಾರಣ ವ್ಯಕ್ತಿ ಮಾಡಲಿಕ್ಕೆ ಆಗೋದಿಲ್ಲ, ಡಾಕ್ಟರೇ ಮಾಡಬೇಕಲ್ವಾ. ಅಂಥ ಸ್ಕಿಲ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಆ ಸ್ಪೆಷಲ್ ನಾಲೇಜ್ ಮತ್ತು ಸ್ಕಿಲ್ಲನ್ನು ಕೆಲಸ ಮಾಡುವಾಗ ಅವರು ಉಪಯೋಗಿಸ್ತಾರೆ. ಅಂತಹ ಚಟುವಟಿಕೆಗಳನ್ನು ನಾವೇನು ಹೇಳ್ತೇವೆ, ವೃತ್ತಿ ಅಂತ ಕರಿತೇವೆ. ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್, ಎಂಪ್ಲಾಯ್ಮೆಂಟ್, ಉದ್ಯೋಗ. Employment. What is employment? Employment refers to an occupation. Employment refers to an occupation in which people work for others. People work for others, and in return they get remuneration. In return they get remuneration, and such activity is called employment. ಏನು ಹೇಳಿ, ಇಲ್ಲಿ ಒಬ್ಬ ವ್ಯಕ್ತಿ ಬೇರೊಬ್ಬ ವ್ಯಕ್ತಿಗಾಗಿ ಕೆಲಸವನ್ನು ನಿರ್ವಹಿಸ್ತಾನೆ. ಆ ರೀತಿ ಕೆಲಸವನ್ನು ಮಾಡಿದ್ದಕ್ಕೆ ಅವನು ಏನು ಪ್ರತಿಫಲವನ್ನು ಪಡಿತಾನೆ? ವೇತನವನ್ನುವಂತಹ ಪ್ರತಿಫಲವನ್ನು ಪಡಿತಾನೆ. ಆ ವೇತನ ಎನ್ನುವಂಥ ಪ್ರತಿಫಲಕ್ಕಾಗಿ ಯಾವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಅಡಿಯಲ್ಲಿ ಅಥವಾ ಇನ್ನೊಬ್ಬ ವ್ಯಕ್ತಿಯ ಆದೇಶದಂತೆ ಕೆಲಸವನ್ನು ಮಾಡ್ತಾನೋ ಅಂತಹ ಚಟುವಟಿಕೆಗಳಿಗೆ ನಾವೇನು ಹೇಳ್ತೇವೆ? ಉದ್ಯೋಗ ಅಂತ ಕರಿತೇವೆ. ಉದಾಹರಣೆಗೆ, ಈಗ ನಾನು ಉದ್ಯೋಗವನ್ನು ಮಾಡ್ತಾ ಇದ್ದೇನೆ. ಸರಕಾರ ನನ್ನನ್ನು ಲೆಕ್ಚರರ್ ಅಂತ ನೇಮಕ ಮಾಡಿದೆ. ಸರಕಾರ ನನಗೇನು ಕೊಡುತ್ತೆ? ಸ್ಯಾಲರಿಯನ್ನು ಕೊಡುತ್ತೆ. ನಾನೇನು ಮಾಡಬೇಕು? ಸರ್ಕಾರ ಹೇಳಿದ ಹಾಗೆ ಕೆಲಸ ಮಾಡಬೇಕು ಅಲ್ವಾ. ನೀವು ಹೋಗಿ ಇಲ್ಲಿ ಈ ಕಾಲೇಜಿಗೆ ಹೋಗಿ ಕೆಲಸ ಮಾಡಿ ಅಂತ ಹೇಳಿದಾಗ ಆ ಕಾಲೇಜಿಗೆ ಹೋಗಬೇಕು. ಇನ್ನೊಂದು ಕೆಲವು ದಿವಸದಲ್ಲಿ ಆ ಕಾಲೇಜ್ ಬೇಡ, ನೀವು ಇನ್ನೊಂದು ಕಾಲೇಜಿಗೆ ಹೋಗಿ ಅಂತ ಹೇಳಿದರೆ ಆ ಕಾಲೇಜಿಗೆ ಹೋಗಿ ಕೆಲಸ ಮಾಡುವಂಥದ್ದು ಅಲ್ವಾ. ಯಾಕೆ ಹಾಗೆ ಮಾಡಬೇಕು? ಬಿಕಾಸ್ government is the employer. As the employer tells, I have to work as per the service contract. ಅಲ್ಲೊಂದು ಒಪ್ಪಂದ ಇರುತ್ತೆ, ಸೇವಾ ಒಪ್ಪಂದ ಅಂತಂದ್ರೆ ಆ ಸೇವಾ ನಿಯಮದ ಪ್ರಕಾರ ನಾನೇನು ಮಾಡಬೇಕು? ಕೆಲಸ ಮಾಡಬೇಕು. ನನಗೆ ಪ್ರತಿಫಲ ಏನು? ಸ್ಯಾಲರಿ. ದಿಸ್ ಟೈಪ್ ಆಫ್ ವರ್ಕ್ ಈಸ್ ಕಾಲ್ಡ್ ಎಂಪ್ಲಾಯ್ಮೆಂಟ್. ಏನು? ಇತರರ ಸೂಚನೆಗನುಗುಣವಾಗಿ ಕೆಲಸವನ್ನು ನಿರ್ವಹಿಸಿ ಅದಕ್ಕೆ ಪ್ರತಿಫಲವಾಗಿ ಸಂಭಾವನೆಯನ್ನು ಅಥವಾ ವೇತನವನ್ನು ಪಡೆಯುವ ಕಸುಬನ್ನು ಉದ್ಯೋಗ ಅಂತ ಕರೀತಾರೆ ಅಲ್ವಾ. ಉದ್ಯೋಗದಲ್ಲಿ ಏನಾಗಿರುತ್ತೆ? ಬೇರೆ ಒಬ್ಬ ವ್ಯಕ್ತಿ ಸೂಚನೆಯನ್ನು ಕೊಡ್ತಾನೆ. ಅದು ಖಾಸಗಿ ಆದರೆ ಒಬ್ಬನೇ ವ್ಯಕ್ತಿ ಸೂಚನೆಯನ್ನು ಕೊಡ್ತಾನೆ. ಸರ್ಕಾರ ಆದರೆ ಸರ್ಕಾರದ ನಿಯಮಾನುಸಾರ ಸೂಚನೆ ಬರುತ್ತೆ. ಬೇರೆ ವ್ಯಕ್ತಿಯ ಸೂಚನೆಗನುಗುಣವಾಗಿ ಒಬ್ಬ ವ್ಯಕ್ತಿ ಕೆಲಸವನ್ನು ನಿರ್ವಹಿಸಿ ಅದಕ್ಕೆ ಪ್ರತಿಫಲವಾಗಿ ವೇತನವನ್ನು ಪಡೆಯುವುದಕ್ಕೆ ಏನು ಹೇಳ್ತಾರೆ? ಉದ್ಯೋಗ ಅಂತ ಕರೀತಾರೆ. ಈಗ ನಾನು ಮಾಡ್ತಾ ಇರೋದು ಉದ್ಯೋಗ, ಬ್ಯಾಂಕಲ್ಲಿ ಒಬ್ಬನು ಕೆಲಸ ಮಾಡ್ತಾ ಇದ್ದಾನೆ ಉದ್ಯೋಗ, ಅಥವಾ ಖಾಸಗಿಯಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರುವವರು ಅವರೆಲ್ಲ ಉದ್ಯೋಗ. ಯಾರು ವೇತನ ಎನ್ನುವ ಪ್ರತಿಫಲಕ್ಕೆ ಕೆಲಸವನ್ನು ಮಾಡ್ತಾರೋ ಅದರ ಪ್ರಕಾರ ಅದಕ್ಕಾಗಿ ಅವರು ಬೇರೊಬ್ಬ ವ್ಯಕ್ತಿಯ ಸೂಚನೆಗೆ ಅನುಗುಣವಾಗಿ ಅಥವಾ ಆದೇಶಕ್ಕೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೋ ಅದಕ್ಕೇನು ಹೇಳ್ತಾರೆ? ಉದ್ಯೋಗ ಅಂತ ಕರೀತಾರೆ. ಹಾಗಿದ್ರೆ ಎಕಾನಮಿಕ್ ಆಕ್ಟಿವಿಟೀಸ್ ಆರ್ ಕ್ಲಾಸಿಫೈಡ್ ಇಂಟು ತ್ರೀ ಟೈಪ್ಸ್: ಬಿಸ್ನೆಸ್, ಪ್ರೊಫೆಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಲ್ವಾ. ಈ ಮೂರು ವಿಧವನ್ನು ನಾವು ನೋಡಿದ್ವಿ. ಒಂದ್ಸಲ ರೀಕಲೆಕ್ಟ್ ಮಾಡೋಣ. ಏನನ್ನು ನೋಡಿದ್ವಿ ಟುಡೇ? ವಿ ಸ್ಟಾರ್ಟೆಡ್ ವಿತ್ ಹ್ಯೂಮನ್ ಆಕ್ಟಿವಿಟೀಸ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್: ಎಕಾನಮಿಕ್ ಆಕ್ಟಿವಿಟೀಸ್, ನಾನ್ ಎಕಾನಮಿಕ್ ಆಕ್ಟಿವಿಟೀಸ್. ಆರ್ಥಿಕ ಚಟುವಟಿಕೆ ಮತ್ತು ಆರ್ಥಿಕೇತರ ಚಟುವಟಿಕೆ ಅಂತ ಎರಡು ವಿಧವಾಗಿ ವಿಂಗಡಿಸಿದ್ವಿ. ಯಾವ ಚಟುವಟಿಕೆಯನ್ನು ಜೀವನೋಪಾಯಕ್ಕಾಗಿ ಮಾಡ್ತೇವ, ಟು ಗೆಟ್ ದ ಲೈವ್ಲಿಹುಡ್, ಸಚ್ ಆಕ್ಟಿವಿಟೀಸ್ ಆರ್ ಕಾಲ್ಡ್ ಎಕಾನಮಿಕ್ ಆಕ್ಟಿವಿಟೀಸ್. ಆರ್ಥಿಕ ಚಟುವಟಿಕೆಗಳು ಅಂತ ಕರೆದ್ವಿ. ಆಮೇಲೆ ಯಾವ ಚಟುವಟಿಕೆಗಳನ್ನು ಪ್ರೀತಿ, ಕರುಣೆ, ದಯೆ, ಸೆಂಟಿಮೆಂಟ್ಸ್ ಇತ್ಯಾದಿಗಳಿಗಾಗಿ ಮಾಡ್ತೇವೋ ಅದನ್ನು ಆರ್ಥಿಕೇತರ ಚಟುವಟಿಕೆ ಅಂತ ಕರೆದ್ವಿ. ಅಲ್ಲಿ ಯಾವುದೇ ಹಣದ ಪ್ರತಿಫಲ ಇರೋದಿಲ್ಲ ಅಂತ ನೋಡಿದ್ವಿ. ಆಮೇಲೆ ಆರ್ಥಿಕ ಚಟುವಟಿಕೆಯನ್ನು ಮತ್ತೆ ಮೂರು ವಿಧವಾಗಿ ವಿಂಗಡಿಸಲಾಗತ್ತೆ ಅಂತ ಹೇಳಿದೆ. ಅದರಲ್ಲಿ ವ್ಯವಹಾರ, ವೃತ್ತಿ
ಮತ್ತು ಉದ್ಯೋಗ ಅಲ್ವಾ, ವ್ಯವಹಾರ, ವೃತ್ತಿ ಮತ್ತು ಉದ್ಯೋಗ, ಬಿಸ್ನೆಸ್, ಪ್ರೊಫೆಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಆಮೇಲೆ ಬಿಸ್ನೆಸ್ ಮೀನಿಂಗ್ ಏನು ಅಂತ ನೋಡಿದ್ವಿ. ಬಿಸ್ನೆಸ್ ಮೀನಿಂಗು, business refers to an occupation in which people regularly engage in activities related to production, purchase and sale of goods with a view to earning profit. ಅಲ್ವಾ, ಲಾಭ ಗಳಿಸುವ ಉದ್ದೇಶಕ್ಕಾಗಿ ಜನರು ಸರಕು ಮತ್ತು ಸೇವೆಗಳ ಉತ್ಪಾದನೆ, ಖರೀದಿ ಮತ್ತು ಮಾರಾಟದಲ್ಲಿ ತೊಡಗಿರುವಂಥ ಚಟುವಟಿಕೆಗಳನ್ನು ನಾವು ಏನು ಹೇಳ್ತೇವೆ, ವ್ಯವಹಾರ ಅಂತ ಕರಿತೇವೆ ಅಂತ ನೋಡಿದ್ವಿ. ವ್ಯವಹಾರದ ಲಕ್ಷಣಗಳನ್ನು ನೋಡಿದ್ವಿ. ಏನು ವ್ಯವಹಾರ? ಒಂದು ಆರ್ಥಿಕ ಚಟುವಟಿಕೆ ಆಗಿದೆ. ಇಟ್ ಈಸ್ ಆನ್ ಎಕಾನಮಿಕ್ ಆಕ್ಟಿವಿಟಿ. ದೆನ್ ಪ್ರೊಡಕ್ಷನ್ ಆರ್ ಪ್ರೊಕ್ಯೂರ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಸರಕು ಮತ್ತು ಸೇವೆಗಳ ಉತ್ಪಾದನೆ ಅಥವಾ ಖರೀದಿ. ಮತ್ತು ಸೇಲ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಸರಕು ಅಥವಾ ಸೇವೆಗಳ ಮಾರಾಟ. ಮತ್ತು ಡೀಲಿಂಗ್ ಇನ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆನ್ ರೆಗ್ಯುಲರ್ ಬೇಸಿಸ್, ಸರಕು ಮತ್ತು ಸೇವೆಗಳಲ್ಲಿ ನಿರಂತರವಾಗಿ ಚಟುವಟಿಕೆಯನ್ನು ನಡೆಸುತ್ತಾ ಇರುವುದು, ರೆಗ್ಯುಲರ್ ಆಗಿ ಅಲ್ವಾ. ಎಲ್ಲೋ ಒಂದೊಮ್ಮೆ ಅಕಸ್ಮಾತಾಗಿ ಮಾಡಿದ ಖರೀದಿ ಮತ್ತು ಮಾರಾಟ ವ್ಯವಹಾರ ಆಗೋದಿಲ್ಲ ಅನ್ನೋದನ್ನು ನೋಡಿದ್ವಿ. ನೆಕ್ಸ್ಟ್ ಪ್ರಾಫಿಟ್ ಅರ್ನಿಂಗ್, ಲಾಭ ಗಳಿಸುವುದು ಇಲ್ಲಿ ಮುಖ್ಯ ಉದ್ದೇಶ ಆಗಿರ್ತದೆ ಅಲ್ವಾ, ಅದನ್ನು ನೋಡಿದ್ವಿ. ನೆಕ್ಸ್ಟ್ ಅನ್ಸರ್ಟೆನಿಟಿ ಆಫ್ ರಿಟರ್ನ್, ಇಲ್ಲಿ ರಿಟರ್ನ್ ಏನಾಗಿದೆ, ಅನ್ಸರ್ಟೇನ್ ಆಗಿದೆ. ಬಿಕಾಸ್ ಫ್ಯೂಚರ್ ಈಸ್ ಅನ್ಸರ್ಟೇನ್, ಹಾಗಾಗಿ ರಿಸ್ಕ್ ಹೆಚ್ಚಿದೆ ಅಂತ ನೋಡಿದ್ವಿ. ಎಲಿಮೆಂಟ್ ಆಫ್ ರಿಸ್ಕ್. ಇದಿಷ್ಟು ವ್ಯವಹಾರದ ಲಕ್ಷಣಗಳು ಅಥವಾ ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನೋಡಿದ್ವಿ. ನೆಕ್ಸ್ಟ್ ಪ್ರೊಫೆಷನ್ ಅಂತ ಅಂದರೆ ಏನು ಅಂತ ನೋಡಿದ್ವಿ. ಪ್ರೊಫೆಷನ್ ಇನ್ಕ್ಲೂಡ್ಸ್ ಯೂಸ್ ಆಫ್ ಸ್ಪೆಷಲ್ ನಾಲೆಜ್ ಆ್ಯಂಡ್ ಸ್ಕಿಲ್ ವೈಲ್ ಕ್ಯಾರಿಯಿಂಗ್ ಆನ್ ದ ಆ್ಯಕ್ಚುವಲ್ ವರ್ಕ್ ಅಂತ ನೋಡಿದ್ವಿ ಅಲ್ವಾ. ಉದಾಹರಣೆಗೆ ಡಾಕ್ಟರ್ ವೃತ್ತಿ, ವಕೀಲಿ ವೃತ್ತಿ, ಅದನ್ನೆಲ್ಲ ನೋಡಿ. CA ಅಲ್ವಾ, ಚಾರ್ಟರ್ಡ್ ಅಕೌಂಟೆಂಟ್, ನಮ್ಮ ಸಬ್ಜೆಕ್ಟಿಗೆ ರಿಲೇಟೆಡ್ ಆಗಿ ಹೇಳೋದಿದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಈಸ್ ಎ ಪ್ರೊಫೆಷನಲ್ ಅಂತ ಹೇಳ್ತಾರೆ ಅಲ್ವಾ. ನೆಕ್ಸ್ಟ್ ಉದ್ಯೋಗ ಅಂದರೆ ಏನು ಅಂತ ನೋಡಿದ್ವಿ. ಎಂಪ್ಲಾಯ್ಮೆಂಟ್, ವೆನ್ ಒನ್ ಪರ್ಸನ್ ವರ್ಕ್ಸ್ ಫಾರ್ ಅನದರ್ ಆರ್ ವರ್ಕ್ಸ್ ಅಕಾರ್ಡಿಂಗ್ ಟು ದ ಡೈರೆಕ್ಷನ್ಸ್ ಆಫ್ ಅನದರ್ ಪರ್ಸನ್ ಫಾರ್ ಎ ರಿಟರ್ನ್ ಕಾಲ್ಡ್ salary is called or remuneration is called employment ಅಂತ ನೋಡಿದ್ವಿ. ವೇತನ ಅಥವಾ ಸಂಭಾವನೆ ಎನ್ನುವ ಪ್ರತಿಫಲಕ್ಕಾಗಿ ಒಬ್ಬ ವ್ಯಕ್ತಿಯು ಬೇರೊಬ್ಬ ವ್ಯಕ್ತಿಯ ಆದೇಶಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುವುದನ್ನು ನಾವೇನು ಹೇಳ್ತೇವೆ, ಉದ್ಯೋಗ ಅಂತ ಕರಿತೇವೆ. ಇಲ್ಲಿ ಅವನು ವೇತನವನ್ನು ಪ್ರತಿಫಲವಾಗಿ ಪಡಿತಾನೆ. ಇಲ್ಲಿ ಒಮ್ಮೆ ನೋಡಿ, ವ್ಯವಹಾರದಲ್ಲಿ ಲಾಭವನ್ನು ಪ್ರತಿಫಲವಾಗಿ ಪಡಿತಾನೆ, ವೃತ್ತಿಯಲ್ಲಿ ಫೀಸನ್ನು ಪ್ರತಿಫಲವಾಗಿ ಪಡಿತಾನೆ, ಹಾಗೂ ಶುಲ್ಕ ಅಂತ ಹೇಳ್ತಾರೆ, ಶುಲ್ಕವನ್ನು ಪ್ರತಿಫಲವಾಗಿ ಪಡಿತಾನೆ. ಉದ್ಯೋಗದಲ್ಲಿ ವೇತನವನ್ನು ಪ್ರತಿಫಲವಾಗಿ ಪಡಿತಾನೆ. ಇದಿಷ್ಟು ಎಕಾನಮಿಕ್ ಆ್ಯಕ್ಟಿವಿಟೀಸ್ ಬಗ್ಗೆ ಆಯಿತು. ಏನು ನೋಡಿದ್ವಿ? ಬಿಸ್ನೆಸ್, ಪ್ರೊಫೆಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಈ ಮೂರನ್ನು ಕೂಡ ನಾವು ಹೋಲಿಕೆ ಮಾಡಿ ನೋಡಬೇಕು, ಕಂಪ್ಯಾರಿಸನ್ ಮಾಡಿ ನೋಡಬೇಕು. ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಈ ತರಗತಿಗೆ ಸಂಬಂಧಪಟ್ಟಂತೆ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು.